ಬೆಂಗಳೂರಿನಲ್ಲಿ ಮಳೆ ಜೋರಾಗ್ತಿದೆ ಅಲ್ವಾ? ಆದರೆ ಈ ಮಳೆಗಾಲವನ್ನ ಆನಂದಿಸೋದ್ರ ಜೊತೆಗೆ ನಮ್ಮ ಸುರಕ್ಷತೆ ಕೂಡ ಅಷ್ಟೇ ಮುಖ್ಯ. ಅದಕ್ಕಾಗಿಯೇ ಬೆಂಗಳೂರು ಸೌತ್ ಸಿಟಿ ಕಾರ್ಪೊರೇಷನ್ ಕೆಲವು ಪ್ರಮುಖ ಸುರಕ್ಷತಾ ನಿಯಮಗಳನ್ನು ಬಿಡುಗಡೆ ಮಾಡಿದೆ. ಭಾರೀ ಮಳೆಯಾಗುವಾಗ ತುರ್ತು ಕೆಲಸವಿಲ್ಲದಿದ್ರೆ ದಯವಿಟ್ಟು ಮನೆಯಿಂದ ಹೊರಗೆ ಬರಬೇಡಿ. ಒಂದು ವೇಳೆ ವಾಹನ ಚಲಾಯಿಸಲೇಬೇಕಾಗಿ ಬಂದ್ರೆ ಹೆಡ್ಲೈಟ್ ಆನ್ ಮಾಡಿ ಮುಂದಿನ ವಾಹನದಿಂದ ಸುರಕ್ಷಿತ ಅಂತರ ಕಾಯ್ದುಕೊಂಡು ನಿಧಾನವಾಗಿ ಚಾಲನೆ ಮಾಡಿ. ಮಳೆಗಾಲದಲ್ಲಿ ಯಾವಾಗ ಪವರ್ ಕಟ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಮನೆಯಲ್ಲಿ ಬ್ಯಾಟರಿ, ಟಾರ್ಚ್, ಪವರ್ ಬ್ಯಾಂಕ್ ಮತ್ತು ಫಸ್ಟ್ ಏಡ್ ಕಿಟ್ಗಳನ್ನ ಯಾವಾಗಲೂ ಸಿದ್ಧವಾಗಿಟ್ಕೊಳ್ಳಿ. ಇನ್ನು ಪ್ರಮುಖವಾಗಿ ನೆನಪಿನಲ್ಲಿಡಬೇಕಾದ ಅಂಶ ಅಂದ್ರೆ ರಸ್ತೆಗಳಲ್ಲಿ ನೀರು ನಿಂತಿದ್ರೆ ಅಪ್ಪಿತಪ್ಪಿಯೂ ವಾಹನ ಚಲಾಯಿಸಬೇಡಿ ಅಥವಾ ನಡೆದುಕೊಂಡು ಹೋಗಬೇಡಿ. ಯಾಕಂದ್ರೆ ನೀರೊಳಗಿನ ಮ್ಯಾನ್ಹೋಲ್ ಅಥವಾ ಗುಂಡಿಗಳು ಕಣ್ಣಿಗೆ ಕಾಣಿಸಲ್ಲ. ಸಿಡಿಲು ಮಿಂಚು ಬರುವಾಗ ಮರಗಳ ಕೆಳಗೆ ಅಥವಾ ವಿದ್ಯುತ್ ಕಂಬಗಳ ಬಳಿ ನಿಲ್ಲಬೇಡಿ ಮತ್ತು ಕೆಳಗೆ ಬಿದ್ದಿರುವ ವಿದ್ಯುತ್ ತಂತಿಗಳನ್ನ ಮುಟ್ಟಲು ಹೋಗಬೇಡಿ. ರಾಜಕಾಲುವೆ ಹಾಗೂ ಚರಂಡಿಗಳಿಗೆ ಕಸ ಎಸಿಬೇಡಿ ಮತ್ತು ನೀರು ನಿಂತಿರುವ ಜಾಗಗಳಲ್ಲಿ ಮಕ್ಕಳಿಗೆ ಆಟವಾಡಲು ಬಿಡಬೇಡಿ. ನಗರದಲ್ಲಿ ಎಲ್ಲಿ ರಸ್ತೆ ಜಲಾವೃತಗೊಂಡಿರೋದು, ಮರ ಬಿದ್ದಿರೋದು ಅಥವಾ ಯಾವುದೇ ತುರ್ತು ಪರಿಸ್ಥಿತಿ ಕಂಡು ಬಂದಲ್ಲಿ ತಕ್ಷಣ ಸಹಾಯಕ್ಕಾಗಿ ಬಿಎಸ್ಸಿಸಿ ನಿಯಂತ್ರಣ ಕೊಠಡಿಯ ಸಂಖ್ಯೆ 1533 ಅಥವಾ ತುರ್ತು ಸೇವೆಗಳ ಸಂಖ್ಯೆ 112ಗೆ ಕರೆ ಮಾಡಿ. ನಮ್ಮೆಲ್ಲರ ಸಹಕಾರದಿಂದಲೇ ಎಲ್ಲರ ಸುರಕ್ಷತೆ ಸಾಧ್ಯ. ನಾವು ಸುರಕ್ಷಿತವಾಗಿರೋದ್ರಿಂದ ನಾವೆಲ್ಲರೂ ಒಟ್ಟಾಗಿ ನಮ್ಮ ಬೆಂಗಳೂರನ್ನ ಸುರಕ್ಷಿತವಾಗಿಡೋಣ.